ಕನಸು ಉದ್ಯೋಗಿ ಆಗೋದ್ರಲ್ಲ ಅಲ್ಲ, ಬದಲಾಗಿ ಉದ್ಯಮಿ ಆಗೋದ್ರಲ್ಲಿ. ಅಲ್ಲೇ ಬದುಕಿನ ಸಾರ್ಥಕತೆ ಮತ್ತು ಬದುಕಿನ ಶ್ರೇಷ್ಠತೆ ಇರುತ್ತೆ. ಹೇಗಾಗೋದು? ಇದೊಂದು ರೆಡಿಮೇಡ್ ಫುಡ್ ಅಲ್ಲ, ರೆಡಿ ಟು ಈಟ್, MTR ಫುಡ್ ಅಲ್ಲ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ್ ಅಂತ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ. ಬಹುತೇಕ ನಾನು ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಎಲ್ಲಿರ್ತದೋ, ಷಡೇತೆ ಯತ್ರ ವರ್ತಂತೆ, ಈ ಆರೂ ಕೂಡ ಎಲ್ಲಿರ್ತದೋ ತತ್ರ ದೇವ ಸಹಾಯಕೃತ್, ಅಲ್ಲಿ ದೇವರು ಸಹಾಯ ಮಾಡುತ್ತಾನೆ. ಉದ್ಯೋಗದ ಹುಡುಕಾಟದಲ್ಲಿ ಹೆಚ್ಚು ಸಂತೋಷ ಇರೋದಿಲ್ಲ, ಆದರೆ ಉದ್ಯಮದ ಹುಡುಕಾಟದಲ್ಲಿ ಇರತಕ್ಕಂಥ ಕುತೂಹಲ ಮತ್ತು ಆಸಕ್ತಿ ಅದು ಬೇರೆ ಕಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ನನ್ನ ಬದುಕಿಗೆ ಆಧಾರವನ್ನು ನೀಡಬಹುದಾದರೆ ಉದ್ಯಮ ನನ್ನಂಥವರ ನೂರಾರು ಜನರಿಗೆ ಆಧಾರವನ್ನು ಮಾಡಿಕೊಡುತ್ತೆ, ಬದುಕನ್ನು ಕಟ್ಟಿಕೊಡುತ್ತೆ. ನನಗೆ ಅವರು ಸಹಾಯ ಮಾಡಬೇಕಿತ್ತು, ಇವರು ಸಹಕಾರ ಕೊಡಬೇಕಿತ್ತು, ಇವರು ಹೆಲ್ಪ್ ಮಾಡಬೇಕಿತ್ತು. ಇದು ದೈನ್ಯತೆಯ ಸಂಕೇತ, ಇದು ದೈನ್ಯತೆಯ ಸಂಕೇತ. ದೇವೋ ದುರ್ಬಲ ಘಾತಕ ಅಂತ ಮತ್ತೊಂದು ಕಡೆ ನಮ್ಮ ಹಿರಿಯರು ಹೇಳ್ತಾರೆ. ಯಾವತ್ತೂ ಕೂಡ ದೇವರಿಗೆ ಬಲಿಯನ್ನು ಕೊಡಬೇಕಾದ್ರೆ ಹುಲಿಯನ್ನು ಕೊಡೋದಿಲ್ಲ. ಆನೆಯನ್ನು ಕೊಡೋದಿಲ್ಲ. ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕ. ಕುರಿಯನ್ನೇ ಕೊಡ್ತಾರೆ, ಕೋಳಿಯನ್ನೇ ಕೊಡ್ತಾರೆ. ಅಂದರೆ ದೇವರಿಗೆ ದುರ್ಬಲರೇ ಭಾರಿ ಪ್ರೀತಿ ಅಂತ ಅರ್ಥ ಅಲ್ವಾ? ಅದನ್ನು ಹೇಗೆ ಬೇಕಾದರೂ ನಾವು ತಗೊಂಡ್ಬಿಡ್ಬೋದು. ದೇವರು ಯಾವತ್ತೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ದುರ್ಬಲರಿಗೆ. ಸಬಲರ ಹತ್ರ ಹೋಗ್ಲಿಕ್ಕೆ ದೇವರಿಗೂ ಕೂಡ ಹೆದರಿಕೆ. ಹಾಗಿದ್ರೆ ದೇವರಿಂದ ದೂರ ಇರಬೇಕೋ ದೇವರ ಹತ್ರ ಇರಬೇಕೋ? ಇದೊಂದು ತರ್ಕದ ಪ್ರಶ್ನೆ, ತಾರ್ಕಿಕ ಪ್ರಶ್ನೆ. ದೇವರಿಗೆ ತುಂಬ ಹತ್ತಿರದಲ್ಲಿ ಕುರಿ ಕೋಳಿಯಾಗಿ ಇರಬೇಕು, ಅಥವಾ ದೇವರಿಂದ ಅತ್ಯಂತ ಸುರಕ್ಷಿತ ಅಂತರದಲ್ಲಿ ಹುಲಿ ಮತ್ತು ಆನೆಯಾಗಿ ಇರಬೇಕು? ಇದೊಂದು ಭಾರಿ ಜಿಜ್ಞಾಸೆಯ ಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ. ಆದರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಇದು ಭಾರತ ಭೂಮಿ. ಇದು ಬೇಡುವ ಭೂಮಿ ಅಲ್ಲ, ಬೇಡರ ಭೂಮಿ ಅಲ್ಲ. ಇದು ಭಗವಂತನನ್ನು ಕೂಡ ಬೇಕಾದಾಗ ಕರೆಸಿಕೊಳ್ತಕ್ಕಂಥ ಭೂಮಿ. ಭಗವಂತನಿಗೆ ನಮಸ್ಕಾರ ಮಾಡತಕ್ಕಂಥ, ಕೇವಲ ನಮಸ್ಕಾರ. ಭಗವಂತ ಅಂತಂದ್ರೆ ಮೇಲ್ಗಡೆ ಇದ್ದಾನೆ, ಭಗವಂತ ಎಲ್ಲರಿಗಿಂತ ಸುಪ್ರೀಂ. ಈ ಥರ ನಾವು ಹೇಳೇ ಇಲ್ಲ. ನಾವು ಸಂಕಲ್ಪ ಮಾಡಿದ್ರೆ ನಾವು ಹೇಳಿರೋ ಜಾಗದಲ್ಲಿ ಭಗವಂತ ಕೂಡ ಬರಬೇಕು. ಈ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನೆಲ ಇದು. ಇದು ಭಾರತದ ನೆಲ. ನಾವು ಭಾರತದ ಮಕ್ಕಳು. ನಾವು ಅನೇಕ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಬದುಕಿನಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಕೂಡ ಇಲ್ಲಿದೆ. ಹೊಸ ಕಲ್ಪನೆಗಳೊಂದಿಗೆ ಹೊಸ ಕನಸುಗಳನ್ನು ಇಟ್ಟುಕೊಂಡು ಹೋಗ್ತಾ ಇರತಕ್ಕಂಥ ಸಾಹಸಿ ಉದ್ಯಮಿಗಳ ತಂಡವೂ ಕೂಡ ಇಲ್ಲಿದೆ. ಇವತ್ತಿನ ಯುವ ಸಮೂಹಕ್ಕೆ ಉದ್ಯಮ ಜಗತ್ತಿನ ವಾಸ್ತವಿಕತೆಯನ್ನು ತೆರೆದಿಡ್ಲಿಕ್ಕೋಸ್ಕರ ಏನು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಜೋಡಿಸಿದ್ದಾರೆ, ನಿಜಕ್ಕೂ ನಾನು ಅವರನ್ನು ಅಭಿನಂದಿಸಲೇಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹಿರಿಯ ಕೈಗಾರಿಕೋದ್ಯಮಿಗಳೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ, FKCCI ಯೂತ್ ಇಂಡಿಯಾ ಇದರ ಅನಾವರಣ ಆಗಿದೆ. ತಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ, ಭಾಗಿಯಾಗಿದ್ದೀರಿ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಯೂತ್ ಇಂಡಿಯಾ ಈ ಕಾರ್ಯಕ್ರಮದ ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ತಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೀನಿ.
ಜೊತೆಯಲ್ಲಿ ಈಗಾಗಲೇ ತೆರೆದುಕೊಂಡಿರತಕ್ಕಂಥ ಹೊಸ ಅಧ್ಯಾಯಕ್ಕೆ ಹೊಸ ಪುಟಗಳನ್ನು ಬರೀಲಿಕ್ಕೋಸ್ಕರ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಸಂತೋಷದಿಂದ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಹೊಸ ತಲೆಮಾರಿನ ಕನಸುಗಳೊಂದಿಗೆ ಬದುಕಿನಲ್ಲಿ ಹೆಜ್ಜೆ ಇಡಲಿಕ್ಕೆ ಹೊರಟಿರ್ತಕ್ಕಂಥವರು ಅನೇಕರು ನಾವಿಲ್ಲಿದ್ದೀವಿ. ಅದರ ಹಿಂದೆ ಅನುಭವದ ಬೆಳಕು ಕೂಡ ಇಲ್ಲಿದೆ. ಅನೇಕ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿ ಬದುಕಿನಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಕೂಡ ಇಲ್ಲಿದೆ. ಹೊಸ ಕಲ್ಪನೆಗಳೊಂದಿಗೆ ಹೊಸ ಕನಸುಗಳನ್ನು ಇಟ್ಟುಕೊಂಡು ಹೋಗ್ತಾ ಇರತಕ್ಕಂಥ ಸಾಹಸಿ ಉದ್ಯಮಿಗಳ ತಂಡವೂ ಕೂಡ ಇಲ್ಲಿದೆ. ಈ ಒಂದು ಸುಂದರ ಸಮ್ಮಿಲನವನ್ನು ನೋಡಿದಾಗ ನಿಜಕ್ಕೂ ಸಂತೋಷ ಅಂತ ಅನಿಸತ್ತೆ, ಹೆಮ್ಮೆ ಅಂತ ಅನಿಸತ್ತೆ. ಇವತ್ತಿನ ಯುವ ಸಮೂಹಕ್ಕೆ ಉದ್ಯಮ ಜಗತ್ತಿನ ವಾಸ್ತವಿಕತೆಯನ್ನು ತೆರೆದಿಡ್ಲಿಕ್ಕೋಸ್ಕರ ಏನು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಜೋಡಿಸಿದ್ದಾರೆ, ನಿಜಕ್ಕೂ ನಾನು ಅವರನ್ನು ಅಭಿನಂದಿಸಲೇಬೇಕು. ಇದಕ್ಕೆ ಸಹಕಾರವನ್ನು, ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಆ ಎಲ್ಲ ಹಿರಿಯ ಉದ್ಯಮಿಗಳನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೀನಿ. ಈಗಾಗಲೇ ಮಾತಾಡ್ತಾ ಒಬ್ಬರು ಹೇಳಿದ್ರು, ಉದ್ಯೋಗದ ಹುಡುಕಾಟದಲ್ಲಿ ಹೆಚ್ಚು ಸಂತೋಷ ಇರೋದಿಲ್ಲ, ಆದರೆ ಉದ್ಯಮದ ಹುಡುಕಾಟದಲ್ಲಿ ಇರತಕ್ಕಂಥ ಕುತೂಹಲ ಮತ್ತು ಆಸಕ್ತಿ ಅದು ಬೇರೆ ಕಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ನನ್ನ ಬದುಕಿಗೆ ಆಧಾರವನ್ನು ನೀಡಬಹುದಾದರೆ ಉದ್ಯಮ ನನ್ನಂಥವರ ನೂರಾರು ಜನರಿಗೆ ಆಧಾರವನ್ನು ಮಾಡಿಕೊಡುತ್ತೆ, ಬದುಕನ್ನು ಕಟ್ಟಿಕೊಡುತ್ತೆ. ಕನಸು ಉದ್ಯೋಗಿ ಆಗೋದ್ರಲ್ಲ ಅಲ್ಲ, ಬದಲಾಗಿ ಉದ್ಯಮಿ ಆಗೋದ್ರಲ್ಲಿ. ಅಲ್ಲೇ ಬದುಕಿನ ಸಾರ್ಥಕತೆ ಮತ್ತು ಬದುಕಿನ ಶ್ರೇಷ್ಠತೆ ಇರುತ್ತೆ. ಹೇಗಾಗೋದು? ಇದೊಂದು ರೆಡಿಮೇಡ್ ಫುಡ್ ಅಲ್ಲ, ರೆಡಿ ಟು ಈಟ್, MTR ಫುಡ್ ಅಲ್ಲ. ಎಲ್ಲೋ ಒಂದು ಕಡೆ ಹಣ ಸಿಕ್ಬಿಡತ್ತೆ, ಯಾರೋ ಒಂದಿಷ್ಟು ಜನ ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಉದ್ಯಮ ಸ್ಥಾಪನೆ ಆಗಿಬಿಡತ್ತೆ, ಈ ಥರ ಅಂದ್ಕೊಂಡಿದ್ದಿದ್ರೆ ಬಹುತೇಕ ಅದು ನಮ್ಮ ತಪ್ಪು ಕಲ್ಪನೆ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ್ ಅಂತ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ. ಬಹುತೇಕ ನಾನು ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಎಲ್ಲಿರ್ತದೋ, ಷಡೇತೆ ಯತ್ರ ವರ್ತಂತೆ, ಈ ಆರೂ ಕೂಡ ಎಲ್ಲಿರ್ತದೋ ತತ್ರ ದೇವ ಸಹಾಯಕೃತ್, ಅಲ್ಲಿ ದೇವರು ಸಹಾಯ ಮಾಡುತ್ತಾನೆ. ಎಷ್ಟೋ ಸರಿ ನಾವು ಮೇಲ್ನೋಟಕ್ಕೆ ಕೆಲವೊಂದು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಅತ್ಯಂತ ದುರ್ಬಲರು, ಅತ್ಯಂತ ಹಿಂದುಳಿದಿರತಕ್ಕಂಥವ್ರು, ಇದ್ರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡ್ತೀವಿ. ಹೌದು, ಮುಂದೆ ಬಂದಿರತಕ್ಕಂಥವರು ಸಬಲರು, ಆ ಒಂದು ದುರ್ಬಲರ ಏಳಿಗೆಗೋಸ್ಕರ ನಾವು ಪ್ರಯತ್ನವನ್ನು ಮಾಡಲೇಬೇಕು, ಇದು ಸ್ವಾಭಾವಿಕ, ಇದು ನಮ್ಮ ಕರ್ತವ್ಯ. ಆದರೆ ಮತ್ತೊಬ್ಬರ ಸಹಾಯ ಸ್ವೀಕಾರ ಮಾಡಿಕೊಂಡೇ ನಾನು ಬದುಕಬೇಕು ಅಂತ ನಾನು ಭಾವಿಸಿದಲ್ಲಿ ಅದಕ್ಕಿಂತ ಒಂದು ದೊಡ್ಡ ದೈನ್ಯದ ಸ್ಥಿತಿ ಮತ್ಯಾವುದೂ ಇರಲಿಕ್ಕಿಲ್ಲ. ನಾನು ಮತ್ತೊಬ್ಬರ ಸಹಾಯವನ್ನು ಪಡೆದೇನೆ ಎದ್ದು ನಿಂತ್ಕೊತೀನಿ, ಅಷ್ಟೇ ಅಲ್ಲ ಜೊತೆಯಲ್ಲಿ ಅನೇಕರಿದ್ದರೆ ಅವರಿಗೆ ಸಹಕಾರವನ್ನು ನಾನು ಕೊಡ್ತೀನಿ, ಇದು ಮೇಲ್ಪಂಕ್ತಿ. ನನಗೆ ಅವರು ಸಹಾಯ ಮಾಡಬೇಕಿತ್ತು, ಇವರು ಸಹಕಾರ ಕೊಡಬೇಕಿತ್ತು, ಇವರು ಹೆಲ್ಪ್ ಮಾಡಬೇಕಿತ್ತು, ಇದು ದೈನ್ಯತೆಯ ಸಂಕೇತ, ಇದು ದೈನ್ಯತೆಯ ಸಂಕೇತ. ದೇವೋ ದುರ್ಬಲ ಘಾತಕ ಅಂತ ಮತ್ತೊಂದು ಕಡೆ ನಮ್ಮ ಹಿರಿಯರು ಹೇಳ್ತಾರೆ. ಯಾವತ್ತೂ ಕೂಡ ದೇವರಿಗೆ ಬಲಿಯನ್ನು ಕೊಡಬೇಕಾದ್ರೆ ಹುಲಿಯನ್ನು ಕೊಡೋದಿಲ್ಲ. ಆನೆಯನ್ನು ಕೊಡೋದಿಲ್ಲ. ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕ, ಕುರಿಯನ್ನೇ ಕೊಡ್ತಾರೆ, ಕೋಳಿಯನ್ನೇ ಕೊಡ್ತಾರೆ.
ಅಂದರೆ ದೇವರಿಗೆ ದುರ್ಬಲರೇ ಭಾರಿ ಪ್ರೀತಿ ಅಂತ ಅರ್ಥ ಅಲ್ವಾ? ಅದನ್ನು ಹೇಗೆ ಬೇಕಾದರೂ ನಾವು ತಗೊಂಡ್ಬಿಡ್ಬೋದು. ದೇವರು ಯಾವತ್ತೂ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ದುರ್ಬಲರಿಗೆ. ಸಬಲರ ಹತ್ರ ಹೋಗ್ಲಿಕ್ಕೆ ದೇವರಿಗೂ ಕೂಡ ಹೆದರಿಕೆ. ಹಾಗಿದ್ರೆ ದೇವರಿಂದ ದೂರ ಇರಬೇಕೋ ದೇವರ ಹತ್ರ ಇರಬೇಕೋ? ಇದೊಂದು ತರ್ಕದ ಪ್ರಶ್ನೆ, ತಾರ್ಕಿಕ ಪ್ರಶ್ನೆ. ದೇವರಿಗೆ ತುಂಬ ಹತ್ತಿರದಲ್ಲಿ ಕುರಿ ಕೋಳಿಯಾಗೆ ಇರಬೇಕು ಅಥವಾ ದೇವರಿಂದ ಅತ್ಯಂತ ಸುರಕ್ಷಿತ ಅಂತರದಲ್ಲಿ ಹುಲಿ ಮತ್ತು ಆನೆಯಾಗಿ ಇರಬೇಕು? ಇದೊಂದು ಭಾರಿ ಜಿಜ್ಞಾಸೆಯ ಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ. ಆದರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಇದು ಭಾರತ ಭೂಮಿ. ಇದು ಬೇಡುವ ಭೂಮಿ ಅಲ್ಲ, ಬೇಡರ ಭೂಮಿ ಅಲ್ಲ. ಇದು ಭಗವಂತನನ್ನು ಕೂಡ ಬೇಕಾದಾಗ ಕರೆಸಿಕೊಳ್ತಕ್ಕಂಥ ಭೂಮಿ. ಭಗವಂತನಿಗೆ ನಮಸ್ಕಾರ ಮಾಡತಕ್ಕಂಥ, ಕೇವಲ ನಮಸ್ಕಾರ. ಭಗವಂತ ಅಂತಂದ್ರೆ ಮೇಲ್ಗಡೆ ಇದ್ದಾನೆ. ಭಗವಂತ ಎಲ್ಲರಿಗಿಂತ ಸುಪ್ರೀಂ. ಈ ಥರ ನಾವು ಹೇಳೇ ಇಲ್ಲ. ನಾವು ಸಂಕಲ್ಪ ಮಾಡಿದ್ರೆ ನಾವು ಹೇಳಿರೋ ಜಾಗದಲ್ಲಿ ಭಗವಂತ ಕೂಡ ಬರಬೇಕು. ಈ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ನೆಲ ಇದು. ಇದು ಭಾರತದ ನೆಲ. ನಾವು ಭಾರತದ ಮಕ್ಕಳು. ನಾವು ನಮ್ಮ ಯೋಚನೆ, ನಮ್ಮ ಯೋಜನೆ, ನಮ್ಮ ರೀತಿ, ನಮ್ಮ ನೀತಿ ಹೇಗಿರಬೇಕು? ಎಷ್ಟೋ ಸರಿ ನಮಗೆ ಅಮೇರಿಕ ಮಾದರಿ ಆಗಿಬಿಡುತ್ತೆ. ಎಷ್ಟೋ ಸರಿ ನಮಗೆ ಯುರೋಪ್ ಮಾದರಿ ಅಂತ ಅನ್ಸುತ್ತೆ. ಬೇರೆಯವ್ರನ್ನ ನೋಡಿ ಅವರೇ ನಮಗೆ ಮಾದರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಸ್ವಂತ ಶಕ್ತಿಯ ಅರಿವು ಇಲ್ಲದೆ ಇದ್ದಾಗ, ಸ್ವಂತಿಕೆಯ ಆ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡದೇ ಇದ್ದಾಗ ನಮಗೆ ಬೇರೆ ಯಾರೋ ನಮಗೆ ಆದರ್ಶ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನನಗೆ ಬೇಕಾಗಿರತಕ್ಕಂಥ ಆದರ್ಶ ಹೊರಗಡೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ನನಗೆ ಬೇಕಾಗಿರತಕ್ಕಂಥ ಆದರ್ಶ ನನ್ನ ಆಂತರ್ಯದಲ್ಲೇ ಇರುತ್ತೆ. ಅಂಥವನು ಮಾತ್ರ ಬೆಳಿತಾನೆ ಮೇಲ್ಗಡೆ. ನನಗೆ ಬೇಕಾಗಿರತಕ್ಕಂಥ ಆದರ್ಶ, ನನಗೆ ಬೇಕಾಗಿರತಕ್ಕಂಥ ಸ್ಫೂರ್ತಿ ಬೇರೆ ಯಾರೋ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಎರಡು ಮಾತನ್ನು ಹೇಳಿ ಹೋಗ್ಬೋದು, ಬೆನ್ನು ಚಪ್ಪರಿಸಿ ಹೋಗ್ಬಿಡ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಸಹಾಯ ಸಹಕಾರವನ್ನು ಚೂರು ಪಾರು ಕೊಟ್ಟು ಹೋಗ್ಬಿಡ್ಬೋದು. ಆದರೆ ನಾನೇ ಸ್ವಯಂಭವಾಗಿ ಎದ್ದು ನಿಂತ್ಕೋಬೇಕಾದ್ರೆ ಅದು ನನ್ನ ಆಂತರ್ಯದ ಶಕ್ತಿಯಿಂದ. ಉದ್ಯಮಿಗಳಾಗಬೇಕಾಗಿರತಕ್ಕಂಥವ್ರು ಅಂಥವ್ರು ಮಾತ್ರ ಉದ್ಯಮಿಗಳಾಗ್ಲಿಕ್ಕೆ ಸಾಧ್ಯ. ಯಾರಿಗೆ ಸ್ವಂತಿಕೆಯಲ್ಲಿ ನಂಬಿಕೆ ಇದೆ, ನಾನು ಮತ್ತೊಬ್ಬರ ಕೆಳಗಡೆ ಕೆಲಸ ಮಾಡೋದಿಲ್ಲ, ನಾನು ಮತ್ತೊಬ್ಬರಿಗೆ ಕೆಲಸವನ್ನು ಕೊಡ್ತೀನಿ, ಅಂಥ ಒಂದು ಶ್ರೇಷ್ಠ ಮಾನಸಿಕತೆ, ವಿಜಿಗೀಷು ಮಾನಸಿಕತೆ, ಅದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊದಲ ಹೆಜ್ಜೆ. ಹೌದು, ಕಷ್ಟ ಇದೆ. ಜಗತ್ತಿನಲ್ಲಿ ಯಾವುದೂ ಕೂಡ ಸುಲಭದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲೇ ಹೇಳಿದೆ, ರೆಡಿಮೇಡ್ ಫುಡ್ ಯಾವತ್ತೂ ಕೂಡ ಸಿಗೋದಿಲ್ಲ. ಇವತ್ತು ಮಾರ್ಕೆಟಲ್ಲಿ ಸಿಗತ್ತೆ. ಅದನ್ನು ತಿಂದವ್ರು ಹೆಂಗಿರ್ತಾರೆ? ನಾನೇ ಬೆಳಿತೀನಿ, ನಾನೇ ಬೇಯಿಸ್ತೀನಿ, ನಾನೇ ಊಟ ಮಾಡ್ತೀನಿ. ಇದು ಪುರುಷತ್ವ, ಇದು ಪುರುಷಾರ್ಥ. ಪುರುಷಾರ್ಥದ ಕಲ್ಪನೆಗೆ ಒಂದು ಹೊಸ ರೂಪ ಕೊಟ್ಟಿದ್ದು ಈ ನೆಲ, ಭಾರತದ ನೆಲ. ಇತ್ತೀಚೆಗಷ್ಟೇ ಒಬ್ಬರು ಮಾತಾಡ್ತಾ ಇದ್ರು, ಒಂದು ಕಡೆ ಹೋಗಿದ್ದೆ. ಭಾರತದಲ್ಲಿ ತುಂಬ ಒಳ್ಳೆ ಅವಕಾಶಗಳಿದೆ. ಇಂಡಿಯಾ ಹ್ಯಾಸ್ ಗಾಟ್ ವೆರಿ ಗುಡ್ ಅಪಾರ್ಚುನಿಟಿ ಫಾರ್ ಇನ್ವೆಸ್ಟ್ಮೆಂಟ್. ಎಸ್, ಐ ಟೋಟಲಿ ಅಗ್ರಿ ವಿತ್ ದೆಮ್. ಯಾಕೆ? While comparing China and then India has got much potential than Chinese. ಚೈನಾದ ಆರ್ಥಿಕತೆಗಿಂತ ಇಲ್ಲಿಯ ಆರ್ಥಿಕತೆ ತುಂಬ ಸದೃಢವಾಗಿದೆ ಮತ್ತು ತುಂಬ ವಿಶಾಲವಾಗಿದೆ. ಯಾಕೆ? ಮೇಲ್ನೋಟಕ್ಕೆ ಅನಿಸ್ಬಿಡುತ್ತೆ ಚೈನಾ ಭಾರಿ ದೊಡ್ಡದು ಅಂತ ಅನಿಸ್ಬಿಡುತ್ತೆ, US ಭಾರಿ ದೊಡ್ಡದು ಅಂತ ಅನಿಸ್ಬಿಡುತ್ತೆ, ಆರ್ಥಿಕವಾಗಿ ಭಾರಿ ದೊಡ್ಡ ರಾಷ್ಟ್ರಗಳವು ಅಂತ. ಅಲ್ಲ ಕಣ್ರಿ, ಕೇವಲ ಕೆಲವೇ ವರ್ಷಗಳಲ್ಲಿ ನಮ್ಮ ಇಚ್ಛಾಶಕ್ತಿ ಬದಲಾಯಿತು. ಎಲ್ಲಿಂದ ಎಲ್ಲಿ ತನಕ ಬಂದಿದ್ದೀವಿ? ಎಲ್ಲೋ 50-60 ಜಾಗದಲ್ಲಿ ಇರತಕ್ಕಂಥ ಆರ್ಥಿಕತೆ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಇದಕ್ಕೆ ಮತ್ತೇನೂ ಕಾರಣ ಅಲ್ಲ, ಇಚ್ಛಾಶಕ್ತಿ.
ಇಚ್ಛಾಶಕ್ತಿ. ಭಾರತವನ್ನು ನಾವು ಜಗತ್ತಿಗೆ ತೆರೆದಿಟ್ಟಿರ್ತಕ್ಕಂಥ ರೀತಿ ಮತ್ತು ವಿಶ್ವಾಸ, ಈ ವಿಶ್ವಾಸ ನಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನಾವು ಉದ್ಯಮಿಗಳಾಗ್ತೀವಿ. ಒಂದು ಕಾಲ ಇತ್ತು, ಊಟಕ್ಕೆ ಗೋಧಿಯನ್ನು ಕೂಡ ಅಮೆರಿಕ ಕಳಿಸ್ಬೇಕಿತ್ತು ನಮಗೆ. ಇವತ್ತು ಇಡೀ ಜಗತ್ತಿಗೆ ಬೇಕಾಗಿ ನಾವು ಆಹಾರವನ್ನು ರಫ್ತು ಮಾಡತಕ್ಕಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ.